सुर में गाना सीखिए पाधानीसा ऐप के साथ। AI पावर्ड पर्सनल म्यूजिक टीचर फ्रॉम सारेगामा। ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ, ಸೂತ್ರವ ಹರಿದ ಬೊಂಬೆಯ ಮುರಿದ ಮಣ್ಣಾಗಿಸಿದ. ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ, ಸೂತ್ರವ ಹರಿದ ಬೊಂಬೆಯ ಮುರಿದ ಮಣ್ಣಾಗಿಸಿದ. ಕಂಬನಿ ಧಾರೆ ಹರಿಸಲು ನನ್ನ ಜೀವ ಉಳಿಸಿದ, ನನ್ನ ಜೀವ ಉಳಿಸಿದ. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು, ಯಾರೇ ಬರಲಿ ಮನಸ್ಸಿಗೆ ಎಂದು ಶಾಂತಿ ದೊರಕದು. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು, ಯಾರೇ ಬರಲಿ ಮನಸ್ಸಿಗೆ ಎಂದು ಶಾಂತಿ ದೊರಕದು. ಕಣ್ಣೀರಿಡುವ ನನ್ನೀ ಕಥೆಯು ಏಕೋ ಮುಗಿಯದು, ಅಯ್ಯೋ ಏಕೋ ಮುಗಿಯದು. ನಾನಿರುವುದೇ ನಿಮಗಾಗಿ, ನಾನಿರುವುದೇ ನಿಮಗಾಗಿ, ನಾಡಿರುವುದು ನಮಗಾಗಿ. ಕಣ್ಣೀರೇಕೆ ಬಿಸಿಯುಸಿರೇಕೆ, ಕಣ್ಣೀರೇಕೆ ಬಿಸಿಯುಸಿರೇಕೆ, ಬಾಳುವಿರೆಲ್ಲ ಹಾಯಾಗಿ, ಬಾಳುವಿರೆಲ್ಲ ಹಾಯಾಗಿ. ನಾನಿರುವುದೇ ನಿಮಗಾಗಿ. ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ. ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ. ನಿಮ್ಮೊಡನಿಂದು ನಾನು ನೊಂದು, ನಿಮ್ಮೊಡನಿಂದು ನಾನು ನೊಂದು, ಮಿಡಿದ ಕಂಬನಿ ಯಾರಿಲ್ಲ. ಭರವಸೆ ನೀಡುವೆ ಎಂದು ನಾ ನಿಮ್ಮೊಡನಿರುವೆನು ಎಂದು, ಭರವಸೆ ನೀಡುವೆ ಎಂದು ನಾ ನಿಮ್ಮೊಡನಿರುವೆನು ಎಂದು. ತಾಯಿಯ ಆಣೆ ನಿಮ್ಮನ್ನು ಕಾಡುವ ವೈರಿಯ ಉಳಿಸೊಲ್ಲ. ನಾನಿರುವುದೇ ನಿಮಗಾಗಿ, ನಾನಿರುವುದೇ ನಿಮಗಾಗಿ,
ನಾಡಿರುವುದು ನಮಗಾಗಿ ಕಣ್ಣೀರೇಕೆ ಬಿಸಿಯುಸಿರೇಕೆ ಕಣ್ಣೀರೇಕೆ ಬಿಸಿಯುಸಿರೇಕೆ ಬಾಳುವಿರಲ್ಲ ಹಾಯಾಗಿ ಬಾಳುವಿರಲ್ಲ ಹಾಯಾಗಿ ನಾನಿರುವುದೇ ನಿಮಗಾಗಿ ಸಾವಿರ ಜನ್ಮದ ಪುಣ್ಯವೋ ಏನೋ ನಾನೀ ನಾಡಲಿ ಜನಿಸಿರುವೆ ಸಾವಿರ ಜನ್ಮದ ಪುಣ್ಯವೋ ಏನೋ ನಾನೀ ನಾಡಲಿ ಜನಿಸಿರುವೆ ತಪಸ್ಸಿನ ಫಲವೋ ಹಿರಿಯರ ವರವೋ ತಪಸ್ಸಿನ ಫಲವೋ ಹಿರಿಯರ ವರವೋ ನಿಮ್ಮಿ ಪ್ರೀತಿಯ ಗಳಿಸಿರುವೆ ವೈರಿಯ ಬಡಿದೋಡಿಸುವ ಈ ನಾಡಿಗೆ ಬಿಡುಗಡೆ ತರುವ ವೈರಿಯ ಬಡಿದೋಡಿಸುವ ಈ ನಾಡಿಗೆ ಬಿಡುಗಡೆ ತರುವ ಜನತೆಗೆ ನೆಮ್ಮದಿ ಸೌಖ್ಯವ ತರಲು ಪ್ರಾಣವನ್ನೇ ಕೊಡುವೆ ನಾನಿರುವುದೇ ನಿಮಗಾಗಿ ನಾನಿರುವುದೇ ನಿಮಗಾಗಿ ನಾಡಿರುವುದು ನಮಗಾಗಿ ಕಣ್ಣೀರೇಕೆ ಬಿಸಿಯುಸಿರೇಕೆ ಕಣ್ಣೀರೇಕೆ ಬಿಸಿಯುಸಿರೇಕೆ ಬಾಳುವಿರಲ್ಲ ಹಾಯಾಗಿ ಬಾಳುವಿರಲ್ಲ ಹಾಯಾಗಿ ನಾನಿರುವುದೇ ನಿಮಗಾಗಿ ಏನು ಮಾಡುವರು ನನಗೇನು ಕೇಡು ಮಾಡುವರು ಸತ್ಯದ ಹಾದಿಯಲ್ಲಿರುವಾಗ ಧರ್ಮವೇ ರಕ್ಷಿಸುತ್ತಿರುವಾಗ ಈ ನಾಡಿಗೆ ನಾಡೇ ಹಿಂದಿರುವಾಗ ಕನ್ನಡ ನನ್ನುಸಿರಾಗಿರುವಾಗ ಯಾರು ಏನು ಮಾಡುವರು ನನಗೆ ಕೇಡು ಮಾಡುವರು ಅನ್ನವ ತಿನ್ನದೆ ಚಿನ್ನ ತಿನ್ನುವೆಯೇನು ಹೊನ್ನಿಗೆ ನಿನ್ನನೇ ಮಾರಿಕೊಳ್ಳುವೆಯೇನು ಮೋಸದ ಹಾದಿಯು ಸುಖವ ತರುವುದೇನು ಪ್ರೀತಿಯ ಮರೆತರೆ ಶಾಂತಿಗಿರುವುದೇನು ದಾನವನಾಗದೆ ಮಾನವನಾಗು ನಗಿಸುತ್ತ ನಗುತ್ತಲಿ ಬಾಳಲಿ ಸಾಗು ಎಂದ ನಾನು ದ್ರೋಹಿ ಏನು ಯಾರು ಏನು ಮಾಡುವರು ನನಗೇನು ಕೇಡು ಮಾಡುವರು ಸುಮ್ಮನೆ ಮಾತಲಿ ಕಾಲ ಕಳೆವೆಯೇಗೆ ನಿನ್ನ ಈ ಬಾಳನು ವ್ಯರ್ಥಗೊಳಿಸಲೇಗೆ ತೀರದ ಆಸೆಯು ನಿನ್ನ ಮನಸಲೇಗೆ ಜನಗಳ ತುಳಿಯುವ
ಏಕೆ ಎಲ್ಲದು ಕಲೆತು ದ್ವೇಷವ ಮರೆತು ಸೋದರರಂತೆ ದುಡಿಗಿದಿ ಬಂದು ಎಂದ ನಾನು ವೈರಿ ಏನು ಯಾರು ಏನು ಮಾಡುವರು ನನಗೇನು ಕೇಡು ಮಾಡುವರು ಸತ್ಯದ ಹಾದಿಯಲ್ಲಿರುವಾಗ ಧರ್ಮವೇ ರಕ್ಷಿಸುತ್ತಿರುವಾಗ ಈ ನಾಡಿಗೆ ನಾಡೇ ಹಿಂದಿರುವಾಗ ಕನ್ನಡ ನನ್ನುಸಿರಾಗಿರುವಾಗ ಯಾರು ಏನು ಮಾಡುವರು ನನಗೇನು ಕೇಡು ಮಾಡುವರು. ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ ಒಡಲಲ್ಲಿ ಹೊಸದೊಂದು ನವ ಜೀವ ಬಂದಾಗ ಕೈ ಕೈ ಸೋಕಾಗ ಮನವೆರಡು ಬೆರೆತಾಗ ಮಿಡಿದಂತ ಹೊಸರಾಗ ಅದುವೇ ಅನುರಾಗ ವಾರ ದೇನಂಥ ಮಾತಲ್ಲಿ ಮಾತಲ್ಲಿ ಕುಡಿಗಣ್ಣ ಸಂಚಲ್ಲಿ ನಗುವೆಂಬ ಹೂಚಲ್ಲಿ ನಿಂತೆ ನೀ ಮನದಲ್ಲಿ ಎದುರಾದೆ ಹಗಲಲ್ಲಿ ಮರೆಯಾದೆ ಇರುಳಲ್ಲಿ ನೀ ತಂದ ನೋವಿಗೆ ಕೊನೆಯಲ್ಲಿ ಮೊದಲೆಲ್ಲಿ ಬಲು ದೂರ ನೀ ಹೋಗೆ ನಾ ತಾಳೆ ಈ ಬೇಗೆ ಬಾಬಾರೆ ಚೆಲುವೆ ಬಾರೇ ಒಲವೇ ಕಾಳೆಂಬ ಪಥದಲ್ಲಿ ಒಲವೆಂಬ ರಥದಲ್ಲಿ ಕನಸೆಲ್ಲ ನನಸಾಗಿ ನನಸೆಲ್ಲ ಸೊಗಸಾಗಿ ಯುಗವೊಂದು ದಿನವಾಗಿ ದಿನವೊಂದು ಕ್ಷಣವಾಗಿ ನಮ್ಮಾಸೆ ಹೂವಾಗಿ ಇಂಪಾದ ಹಾಡಾಗಿ ಕಹಿಯಲ್ಲಿ ಸಿಹಿಯಲ್ಲಿ ಮಳೆಯಲ್ಲಿ ಬಿಸಿಲಲ್ಲಿ ಎಂದೆಂದು ಜೊತೆಯಾಗಿ ನಡೆವ ಒಂದಾಗಿ ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಬೆಳೆದಾಗ ಸೋತೆ ನಾನಾಗ.
ಕಣ್ಣ ನೋಟದಲ್ಲಿ ನೂರು ಆಸೆ ಕಂಡೆನು, ನಿನ್ನ ಕಣ್ಣ ನೋಟದಲ್ಲಿ ನೂರು ಆಸೆ ಕಂಡೆನು, ನಿನ್ನ ತುಟಿಯ ನಗುವಿನಲ್ಲಿ ನನ್ನೆ ಮರೆತು ಹೋದೆನು, ನಿನ್ನ ಕಣ್ಣ ನೋಟದಲ್ಲಿ ನೂರು ಆಸೆ ಕಂಡೆನು. ಬಳ್ಳಿ ಬಳುಕಿತು, ನಿನ್ನ ನಡುವ ಕಂಡು ತಾನೆ ಬಳ್ಳಿ ಬಳುಕಿತು, ನಿನ್ನ ನಡೆಜ ಕಂಡ ಹಂಸೆ ನಾಚಿ ಓಡಿತು, ನಿನ್ನ ನಡೆಜ ಕಂಡ ಹಂಸೆ ನಾಚಿ ಓಡಿತು, ನಿನ್ನ ನಾಟ್ಯ ಕಂಡು ನವಿಲು ಕುಣಿಯದಾಯಿತು, ಚೆಲುವಿನರಸಿ ನನ್ನ ಮನವು ಇಂದು ನಿನ್ನದಾಯಿತು, ನಿನ್ನ ಕಣ್ಣ ನೋಟದಲ್ಲಿ ನೂರು ಆಸೆ ಕಂಡೆನು. ಸೋಲನೆಲ್ದು ಕಾಣದಂಥ ವೀರಪಾರ್ಥನು, ಸೋಲನೆಲ್ದು ಕಾಣದಂಥ ವೀರಪಾರ್ಥನು, ನಿನ್ನ ಕಣ್ಣ ಬಾಣದಿಂದ ಸೋತು ಹೋದನು, ನಿನ್ನ ಕಣ್ಣ ಬಾಣದಿಂದ ಸೋತು ಹೋದನು, ಚೆಲುವೆ ನಿನ್ನ ಸ್ನೇಹದಲ್ಲಿ ಕರಗಿ ಹೋದೆನು, ತೋಳಿನಲ್ಲಿ ಬಳಸಿದಾಗ ನಾನೇ ನೀನಾದೆನು, ನಿನ್ನ ಕಣ್ಣ ನೋಟದಲ್ಲಿ ನೂರು ಆಸೆ ಕಂಡೆನು. ನಿನ್ನ ಕಣ್ಣ ನೋಟದಲ್ಲಿ ನೂರು ಆಸೆ ಕಂಡೆನು, ನಿನ್ನ ಕಣ್ಣ ನೋಟದಲ್ಲಿ ನೂರು ಆಸೆ ಕಂಡೆನು, ನಿನ್ನ ತುಟಿಯ ನಗುವಿನಲ್ಲಿ ನನ್ನೆ ಮರೆತು ಹೋದೆನು, ನಿನ್ನ ಕಣ್ಣ ನೋಟದಲ್ಲಿ ನೂರು ಆಸೆ ಕಂಡೆನು.
ಬಳ್ಳಿ ಬಳುಕಿತು ನಿನ್ನ ನಡುವ ಕಂಡು ತಾನೇ ಬಳ್ಳಿ ಬಳುಕಿತು ನಿನ್ನ ನಡೆದ ಕಂಡ ಹಂಸೆ ನಾಚಿ ಓಡಿತು ನಿನ್ನ ನಡೆದ ಕಂಡ ಹಂಸೆ ನಾಚಿ ಓಡಿತು ನಿನ್ನ ನಾಟ್ಯ ಕಂಡು ನವಿಲು ಕುಣಿಯದಾಯಿತು ಚೆಲುವಿನರಸಿ ನನ್ನ ಮನವು ಇಂದು ನಿನ್ನದಾಯಿತು ನಿನ್ನ ಕಣ್ಣ ನೋಟದಲ್ಲೇ ನೂರು ಆಸೆ ಕಂಡೆನು ಸೋಲನೆಲ್ದು ಕಾಣದಂಥ ವೀರಪಾರ್ಥನು ಸೋಲನೆಲ್ದು ಕಾಣದಂಥ ವೀರಪಾರ್ಥನು ನಿನ್ನ ಕಣ್ಣ ಬಾಣದಿಂದ ಸೋತು ಹೋದನು ನಿನ್ನ ಕಣ್ಣ ಬಾಣದಿಂದ ಸೋತು ಹೋದನು ಚೆಲುವೆ ನಿನ್ನ ಸ್ನೇಹದಲ್ಲಿ ಕರಗಿ ಹೋದೆನು ತೋಳಿನಲ್ಲಿ ಬಳಸಿದಾಗ ನಾನೇ ನೀನಾದೆನು ನಿನ್ನ ಕಣ್ಣ ನೋಟದಲ್ಲಿ ನೂರು ಆಸೆ ಕಂಡೆನು ರಾಜ ಮುದ್ದು ರಾಜ ನೂಕುವಂಥ ಕೋಪ ನನ್ನಲ್ಲೇಕೆ ಸರಸದ ವೇಳೆ ದೂರ ನಿಲ್ಲಬೇಕೆ ಕೋಪ ಬೇಕೆ ನಿನಗಾಗಿ ಬಂದೆ ಒಲವನ್ನು ತಂದೆ ನನ್ನದೆಲ್ಲ ನಿಂದೆ ರಾಜ ಮುದ್ದು ರಾಜ ನೂಕುವಂಥ ಕೋಪ ನನ್ನಲ್ಲೇಕೆ ಮುದ್ದು ರಾಜ ಸೊಕ್ಕಿನಿಂದ ಮೆರೆದಾಡು ನಿನ್ನ ಚಂದ ಬಲ್ಲೆ ನಾ ಬಲ್ಲೆ ಹಣದ ಸೊಕ್ಕಿನಿಂದ ಮೆರೆದಾಡು ನಿನ್ನ ಚಂದ ಬಲ್ಲೆ ಬೆಂಕಿಯಂತೆ ನಾನು ತಣ್ಣೀರಿನಂತೆ ನೀನು ನೀ ನನ್ನ ಜೊತೆಗೇನು ನಿಲ್ಲೇ ದೂರ ನಿಲ್ಲೇ ಕೋಪ ನನ್ನಲ್ಲೇಕೆ ಮುದ್ದು ರಾಜ ನನ್ನಲ್ಲೇನು ಮೋಹ
ಬಗೆಯಿಂದ ಮೈಯ ಬಳಸಬೇಕೇ ಇನ್ನು ಸಾಕೆ ಸಾಕೆ ಇಲ್ಲ ಬೇಕೆ ಸಾಕೆ ಇಲ್ಲ ಬೇಕೆ ಇದು ಮಗ ಮಾಡ್ಬೇಕಾದ ಕೆಲಸ ಅಲ್ಲಪ್ಪ. ಇನ್ಯಾರು ಮಾಡ್ಬೇಕು? ಸೊಸೆ ಮಾಡ್ಬೇಕಾದ್ದು. ನಿನಗೆ ನನ್ನ ಮೇಲೆ ಅಷ್ಟೊಂದು ವಿಶ್ವಾಸವಿದ್ದು ನಿನ್ ತಾಯಿ ಕಷ್ಟ ಪಡಬಾರ್ದು ಅಂತಿದ್ರೆ ಗೌರಿನ್ ಕರ್ಕೊಂಡ. ಅವಳಿಗಿಂತಲೂ ನಿನಗೂ ಅಪ್ಪನಿಗೇನೆ ಆತರ ಹೆಚ್ಚಾಗಿದೆಯಲ್ಲಮ್ಮ. ಅಲ್ವೇನಪ್ಪ ಮತ್ತೆ ಮದುವೆ ಮಾಡ್ಕೊಂಡಿದ್ದು ಅಲ್ಲೇ ಬಿಟ್ಟಿರೋಕೇನು? ತಿಂಗಳ 10 ಆದ್ರೂ ಹೀಗೆ ಒಬ್ಬೊಬ್ರು ಒಂದೊಂದು ಊರ್ನಲ್ಲಿದ್ರೆ ನೋಡಿದವ್ರು ಏನ್ ಅನ್ಕೋತಾರ ಅನ್ನೋದಾದ್ರೂ ಬೇಡ್ವೆ? ಅನ್ನೋರ್ಗೇನಮ್ಮ ನಾವ್ ಹೇಗಿದ್ರು ಅಂದ್ಕೋತಾರೆ. ಅನುಕೂಲವಾದ ಕರೆಸ್ಕೊಂಡ್ರೆ ಆಯ್ತು. ಈಗ ನಿಂಗೇನ್ ಅನಾನುಕೂಲವಾಗಿದೆಪ್ಪ ಅವಳು ಕರ್ಸ್ಕೊಳ್ಳೋಕೆ? ಪರೀಕ್ಷೆಗಳ ಗಲಾಟೆ, ಅದು ಅಲ್ಲದೆ ಅವಳು ಈಗಲೇ ಇಲ್ಲಿ ಬಂದು ಸುಮ್ಮನೆ ಯಾಕೆ ಕಷ್ಟಪಡ್ಬೇಕು? ಇನ್ನು 4 ದಿವಸ ಅವ್ರ ತವ್ರ ಮನೇಲಿ ಸುಖವಾಗಿ ಸಂತೋಷವಾಗಿರ್ಲಿ ಬಿಡಮ್ಮ. ರಾಮು, ಮೊನ್ನೆ ಗೌರಿ ಕಾಗದ ಬರಿ ಅಂತ ಹೇಳಿದಲ್ಲ, ಬರ್ದ್ಯಾ? ಅದು ಇಷ್ಟು ನಿರ್ಲಕ್ಷ್ಯ ಸರಿಯಲ್ಲಪ್ಪ. ಮತ್ತೆ ಬಿಟ್ಟೆ ಹೋಗಿ ಇವತ್ತಾರು ಬರ್ದಾಕಪ್ಪ. ಏನ ನಾನು ಸ್ವಲ್ಪ ಸಹಾಯ ಮಾಡಲಿ ಸೀದಾ? ಇಷ್ಟೊತ್ತು ಮಗನ ಸರ್ದಿ ಆಯ್ತು, ಈಗ ಅಪ್ಪನ ಸರ್ದಿ. ಅಂತೂ ಅಪ್ಪ ಮಗ ಸೇರ್ಕೊಂಡು ಸೊಸೆನ್ ಮಾತ್ರ ಕರ್ಸ್ಬೇಡಿ. ಯಾಕೆ ಗೌರಿನ ಕರ್ಸೋದಕ್ಕೆ ಅವ್ನು ಇನ್ನೂ ಒಪ್ಲಿಲ್ವೇ? ಅವನು ಒಪ್ಪಿಗೆ ಕೇಳ್ಕೊಂಡು ಕೂತ್ರೆ ಈ ಮನೆಗೆ ಸೊಸೆ ಅಲ್ಲ, ಅಜ್ಜಿನೇ ಬರೋದು. ಅದಕ್ಕೆ ನಾನು ಹೇಳಿದ್ದು, ಇಂಥ ಏರ್ಪಾಡುಗಳೆಲ್ಲ ದೊಡ್ಡವರಾದ ನಮಗ್ ಸೇರಿದ್ದು, ಮಕ್ಕಳನ್ನ ಕೇಳ್ತಾ ಕೂತ್ಕೋಬಾರ್ದು ಅಂತ. ಅಂದ್ಮೇಲೆ ಯಾಕೆ ಯೋಚನೆ? ನಾಳೆ ನಾಡಿದ್ದು ತುಂಬಾ ಚೆನ್ನಾಗಿದೆ ಅಂತೆ. ನೀವೊಂದು ಕಾಗದ ಬರ್ದು ಹಾಕ್ಬಿಟ್ರೆ. ಕಾಗದ ಏನು ಬರೆಯೋದು? ನಾನೇ ಹೀಗೆ ಹೋಗಾಕ ಕರ್ಕೊಂಡ್ಬರ್ತೀನಿ. ಸರಿ, ಹಾಗೆ ಮಾಡಿ ಮತ್ತೆ. ಬರಬಾರದು ಅಂತ ಏನಿಲ್ಲ, ಕಾಲೇಜಲ್ಲಿ ಸ್ವಲ್ಪ ಪುರ್ಸತ್ತಾಗಲಿಲ್ಲ. ಕ್ಷಮಿಸಿ, 9 ಗಂಟೆಗೆಲ್ಲ ಟೀಚರ್ಸ್ ಮೀಟಿಂಗ್ ಇದೆ. ನಾವು ಪರ್ಮಿಷನ್ ಕೊಟ್ಟರೆ ಅಗತ್ಯವಾಗಲಿ ನೀವು ಹೊರಟ್ಬಿಡಿ. ಮಾ, ನಾನು ಹೋಗ್ಬಿಟ್ಟು ಬರ್ತೀನಿ. ರಾಮು, ಖರ್ಚಿಗೆ ಬೇಡ್ತಾರಪ್ಪ. ಏನಪ್ಪ ಸಮಾಚಾರ? ಹಳ್ಳಿಲೆಲ್ಲ ಚೆನ್ನಾಗಿದೆ ತಾನೆ? ಏನ್ ಚೆನ್ನಾಗಿರ ಬಿಡು. ನಿಂಗೆ ಗೊತ್ತಿಲ್ಲ ರಾಮು, ಆವತ್ ನಿನ್ ಮದ್ವೆ ಆಯ್ತಲ್ಲ ಆ ದಿವಸ, ಅಯ್ಯೋ ನಿಂಗೆ ಯಾಕೆ ಬೇಕು ಬಿಡು. ನೋಡು, ಮತ್ತೆ ನನ್ನ ಹತ್ರ ಬೇರೆ ನಿನ್ ಬಿಗಮಾನನ? ಬಿಗಮಾನ ಅಲ್ಲಪ್ಪ, ಸಂಟ ಸಂಟ. ಯಾಕೆ? ಅವತ್ ದಿವಸ ಲಲಿತಾ ಅದೇ ನಿಮ್ಮನ್ನು ಜಗಳ ಆಯ್ತಲ್ಲಪ್ಪ, ಆ ಕೋಲಿನಲ್ಲಿ ಆ ಕೇಳಿ ಮದುವೆದವಳು ನಿಮ್ ಮದ್ವೆ ದಿವಸ ಇಕ್ಕಿದ್ದಾಗೆದ್ದು ರಾಮು ರಾಮು ಅಂತ ಹುಚ್ಚಾಗಿ ನಿಮ್ಮ ಮನೆವರೆಗೂ ಓಡ್ ಬಂದು ಬಿದ್ಬಿಟ್ಟು, ಆಮೇಲೆ ಯಾಕೆ ಬಿಡು. ಹೇಳಪ್ಪ, ಹೇಳಯ್ಯ, ದಯವಿಟ್ಟು ಅದು ನಡೀತು ಅಂತ ಹೇಳಪ್ಪ. ಓಡ್ ಬಂದ್ ಬಿದ್ಬಿಟ್ಟ. ಆಗ ನಾನು ನಿಮ್ಮನೆ ಜಗಲಿ ಮೇಲೆ ಕೂತಿದ್ದೆ. ಇನ್ನೆಲ್ಲಮ್ಮ ನಿಮ್ ರಾಮು, ಇಷ್ಟಕ್ಕೆಲ್ಲ ಅವನ ಮದುವೆ ಆಗೋದಿರುತ್ತೆ, ಅನ್ಯಾಯವಾಗಿ ನಿಮ್ಮಪ್ಪ ನಿಮ್ ತಲೆ ಮೇಲೆ ಕಲ್ಲಾಕ್ಬಿಟ್ಟ ಅಂದ್ಬಿಟ್ಟೆ. ಇದನ್ನ ಕೇಳಿದ್ಲು ಬಿಸಿಲು ಬಿಡಿದು ಬಾಳೆ ಕಂದಾಗ ಹಂಗೆ ಕುಸಿದ್ ಬಿದ್ಬಿಟ್ಟು. ರಾಮು, ನಾ ಹೊತ್ತಾಯ್ತು, ಬರ್ತೀನಿ. ಬರ್ಲಪ್ಪ. ಶಿವತ್ ಕೇಸಿದೆ ಕಣೆ. ಏನ್ ಮಹಾ, ಯಾವತ್ತಿದ್ರೆ ಅವತ್ತು ಬರ್ಬೋದು ನಾವು. ನಡಿ ನಡಿ ಹೊರಡೋಣ. ಗೌರಿ, ದೇವ್ರಂಥ ಗಂಡ, ತಂದೆ ತಾಯಿಗಿಂತ ನಿನ್ನನ್ನು ಹೆಚ್ಚಾಗಿ ಪ್ರೀತಿಸೋ ಮಾವ ಅತ್ತೆ. ಯಾವ ಕಾರಣದಿಂದಲೂ ಅವರ ಮನಸ್ಸನ್ನು ಮಾತ್ರ ನೋಯಿಸಬೇಡಮ್ಮ. ಬರ್ತೀನಿ. ಗೌರಿ, ಗೌರಿ, ಇದೊಂದು ಮಾತು ಎಲ್ಲ ಹೆಣ್ಮಕ್ಳು ಜ್ಞಾಪಕ ಇಟ್ಕೋಬೇಕು. ಕಷ್ಟವಾಗ್ಲಿ ಸುಖವಾಗ್ಲಿ ತಾವು ಸೇರಿದ ಮನೆಯವರೆಲ್ಲ ಸಂತೋಷ ಪಡೋ ಹಾಗೆ ನಡ್ಕೊಳ್ಬೇಕಾದ್ರೆ ಪ್ರತಿ ಹೆಣ್ಣಿನ ಧರ್ಮ. ಸಂಸಾರದ ಬಿಟ್ಟು ವ್ಯಾಧಿರಸ್ತು ಅಂತ ಗಾದೆ. ಸಂಸಾರದ ವಿಷಯಗಳನ್ನ ಯಾವ ಕಾರಣದಿಂದಲೂ ಯಾರಲ್ಲೂ ಹೇಳ್ಕೊಳ್ಬೇಡಮ್ಮ. ಹೇಳಲ್ಲಮ್ಮ, ನಾನು ಹೇಳಲ್ಲ. ಅಮ್ಮ, ಅಮ್ಮ ಕಣ್ಣು ನೋಡ್ತೀಯಾ? ಇಲ್ಲ ರಾಮ, ಗೌರಿ ಕೇಳು. ಸಾರಿ, ನನ್ನ ತಾಯಿ ಕಾಗದ ಬರೀತಾ ಇದ್ದೆ. ಅಮ್ಮ, ನಾನು ಕಾಲೇಜ್ಗೆ ಹೋಗಿ ಬರ್ತೀನಿ. ಅಮ್ಮ, ಕುಡಿಯೋದು ಸ್ವಲ್ಪ ನೀರು ಬೇಕಾಗಿತ್ತು ನನಗೆ.
ಮಾತಿಗೂ ಅಮ್ಮ ಅಮ್ಮ ಅಂತ ಕೂಗಿದ್ರೆ ನಾನು ಅಡಿಗೆ ಮಾಡ್ಲೋ ನೀನಿಂದ ಓಡಾಡ್ತಿರ್ಲು. ನಿನಗೋಸ್ಕರ ಗೌರಿ ಬಂದಿದ್ದಾಳೆ, ಅವಳು ಕೇಳ್ಬಾರ್ದೆ? ಮಾ, ಚಿಕ್ಕ ವಯಸ್ಸಿಂದ ನನಗೆ ಬೇಕಾದ್ದಕ್ಕೆಲ್ಲ ನಿನ್ನನ್ನು ಕೇಳಿ ಅಭ್ಯಾಸ. ಈಗ ದಿಢೀರ್ ಅಂತ ಬದಲಾಯಿಸ್ಕೊಂಡ್ರೆ ಹೇಗಮ್ಮ ಸಾಧ್ಯ? ಕಷ್ಟಪ್ಪ. ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂತಂದ್ರೆ 3 ಮತ್ತೊಂದು ಅಂತಂದಂತೆ ಅಲ್ಲಯ್ಯ. ಪಕ್ಕದಲ್ಲೇ ಓಡಾಡ್ತಿರೋ ಹೆಂಡತಿಗೆ ಇದು ಬೇಕು ಅದು ಬೇಕು ಅಂತ ಹೇಳೋದು ಕಷ್ಟವಾದ ಕೆಲಸ. ಅಷ್ಟೇ, ನೀವು ಈ ಮನೆ ಬಿಟ್ಟು ಹೊರಟೋದ್ರೆ ನನ್ನ ಇಲ್ಲಿ ಕೇಳೋರೇ ಇಲ್ಲ. ಬೆಕ್ಕಿಲ್ಲ ತಪ್ಪನಾಗೋಗ್ಬಿಡ್ತೀನಿ ಅಷ್ಟೇ. ಹಾಗನ್ಬೇಡಮ್ಮ, ನಾವೆಲ್ಲ ಇದೀವಲ್ಲ ಅಂತ ರಾಮು ಅವನ ಪಾಡಿಗೆ ಅವನಿದ್ದಾನಷ್ಟೇ. ನಾವಿಲ್ಲ ಅಂದ್ರೆ ನಿನ್ನ ಕಣ್ಣಿನ ರೆಕ್ಕೆ ಹಾಗೆ ನೋಡ್ಕೋತಾನೆ. ಧೈರ್ಯವಾಗಿರ್ತಾಯಿ, 4 ದಿನ ಸವರ್ಸ್ಕೊ, ಬೇಗ ಬಂದ್ಬಿಡ್ತೀವಿ. ನೀವು ಹಳ್ಳಿಗೆ ಹೋಗ್ಲೇಬೇಕಾದ್ರೆ? ಹೌದಮ್ಮ, ಸುಗ್ಗಿ ಕಾಲ ನೋಡು, ನಾವಿಲ್ಲ ಅಂದ್ರೆ ಬರೋ 2 ಕಾಳು ಭತ್ತನೂ ತಪ್ಪೋಗುತ್ತೆ. ಅನ್ಬೇಡ ಗೌರಿ, ನಿನಗೇನಾದ್ರೂ ಬೇಕಾದ್ರೆ ತಕ್ಷಣ ತಿಳಿಸು. ಏನಮ್ಮ ಇದೆಲ್ಲ? ನಾನು ಅವರು ಹಳ್ಳಿಗೆ ಹೊರಟಿದ್ದೀವಿ, ನೀನ್ ಬರ್ಲಿ ಹೇಳಿ ಹೋಗೋಣ ಅಂತ ಕಾಯ್ತಾ ಇದ್ದೀವಿ. ಯಾಕಮ್ಮ ಇದೇ ನಮ್ಮ ಇದ್ದಕ್ಕಿದ್ದ ಹಾಗೆ ಏನು ನಿರ್ಧಾರ? ನಾನೇನಾದ್ರೂ ನಿಮ್ಮ ಮನಸ್ಸಿಗೆ ನೋವಾಗೋ ಹಾಗೆ ನಡ್ಕೊಂಡಿದ್ದೀನ? ತಪ್ಪಾಗಿದ್ರೆ ಹೇಳಮ್ಮ, ತಿದ್ಕೋತೀನಿ. ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡ ನೀನು. ಕೋಪ ಮಾಡ್ಕೊಂಡು ಹೋಗ್ತಾ ಇಲ್ಲಪ್ಪ, ಕೆರೆ ಪಕ್ಕದ ಜಮೀನಿನ ತಕರಾರಿದೆ, ಅದನ್ನ ಸರಿ ಮಾಡ್ಕೊಂಡು ಬರ್ತೀವಿ. ರಾಮು, ನಿನ್ನೊಂದು ಮಾತು ಕೇಳಿದ್ರೆ ಬೇಜಾರು ಮಾಡ್ಕೊಳಲ್ ತಾನೆ? ಕೇಳಮ್ಮ. ಗೌರಿ ಮುಖನೊಂದ್ಸಲ ಸರಿಯಾಗಿ ನೋಡಿದೀಯಾ? ಇಲ್ಲಿಗೆ ಬಂದಾಗ ಹೇಗ್ ನಗನಗ್ತಾ ಇದ್ಲು, ಈಗ ನೋಡಿ ಹೇಗಾಗಿದ್ದಾಳೆ. ಅವಳನ್ನು ನಿನ್ ಜೊತೆ 4 ದಿವಸ ನಮ್ಮ ಹಳ್ಳಿ ಕರ್ಕೊಂಡು ಹೋಗಮ್ಮ. ಅಲ್ಲಿನ ಸುಂದರವಾದ ವಾತಾವರಣದಲ್ಲಿ ಮೊದಲ ಹಾಗೆ ಆಗ್ತಾಳೆ. ಈ ಮಾತು ಹೇಳೋಕಲ್ಲ ಕಣೋ ನಾನು ಅಂದಿದ್ದು. ನಂಗೊಂದು ಮಾತು ಕೊಡು. ಏನ್ಮ? ಯಾವ ಕಾರಣದಿಂದಲೂ ಗೌರಿ ಮನಸ್ಸು ನೋಯಿಸಲ್ಲ, ಕಣ್ಣೀರು ಹಾಕು ಮಾಡೋಲ್ಲ ಅಂತ. ಸೀತಾ, ಟ್ಯಾಕ್ಸಿ ಬಂತು. ಓ, ರಾಮು ಬಂದ್ಯಾ? ಸೀತಾ, ರಾಮುಗೆ ಹೇಳ್ಬೇಕಂತೆಲ್ಲ ಹೇಳ್ದೆ ತಾನೆ? ಅಲ್ಲಪ್ಪ, ನೀವೇ ಹೋಗ್ಬೇಕು ಹಳ್ಳಿಗೆ. ನಾನು ಹೋಗಿ ಅಲ್ಲಿನ ಕೆಲಸಗಳೆಲ್ಲ ನೋಡ್ಕೊಂಡ್ ಬಂದ್ರಾಗಲ್ವೇ? ಇಲ್ಲಪ್ಪ, ನೀನ್ ಹೋದ್ರೆ ಅದು ಆಗೋ ಕೆಲಸ ಅಲ್ಲ. ಅದು ನಾನೇ ಹೋಗ್ಬೇಕು, ಅದು ನನ್ನಿಂದ ಆಗ್ಬೇಕು. ನೀನು ಯೋಚನೆ ಮಾಡ್ಬೇಡ, ಕೆಲಸ ಮುಗಿದ ತಕ್ಷಣ ಬಂದ್ಬಿಡ್ತೀವಿ ಅಲ್ವಯ್ಯ? ನಿನ್ನ ಬಿಟ್ಟು ನಾವು ಇರ್ತೀವೇನೋ? ಗೌರಮ್ಮ, ನಾವು ಹೋಗಿ ಬರ್ತೀವಿ ತಾಯಿ. ರಾಮು ಹತ್ರ ಅಡ್ರೆಸ್ ಇದೆ, ಕಾಗ್ದ ಬರೆಯಪ್ಪ. ಸೀತಾ, ಲೇಟ್ ಆಯ್ತು. ನಾನು ಬರ್ತೀನಿ ನಮ್ಮ ಬಸ್ ಸ್ಟ್ಯಾಂಡ್. ಸೀತಮ್ಮ, ಸೀತಮ್ಮ, ಯಾರು? ಸೀತಮ್ಮನವ್ರ ಮನೆಗಿಲ್ವೇನಮ್ಮ? ಈ ತಾನೇ ಹಳ್ಳಿಗೆ ಹೋದ್ರಮ್ಮ. ಓಹೋ, ನಮ್ಮನೆಗೆ ಅವ್ರನ್ನ ಅರಶಿನ ಕುಂಭ ಕರೆಯೋಣ ಅಂತ ಬಂದೆ. ಸರಿ, ನೀನ್ ಯಾರಮ್ಮ? ಅವ್ರ ಸೊಸೆ. ಗೌರಿನೇ? ನಿಜವಾಗ್ಲೂ ಗೌರಿ ಇದ್ದಾಗೆ ಇದೆಯಮ್ಮ. ನಿಮ್ಮ ಅತ್ತೆಯವರು ನಿನ್ ವಿಷಯನ ಬಾಯಿ ತುಂಬಾ ಹೊಗಳ್ತಿದ್ರು. ಇವತ್ತು ಕಣ್ಣಾರ ನೋಡ್ದಾಗಾಯ್ತು. ನಾನು ಪಕ್ಕದ ಮನೆ ಭಾಗಿರತಮ್ಮ. ನಮ್ಮನೇಲಿ ಇವತ್ತು ಸಾಯಂಕಾಲ ಲಕ್ಷ್ಮೀ ಪೂಜೆ, ನೀನ್ ಬರ್ಬೇಕಮ್ಮ. ಯಾಕಮ್ಮ ಕಣ್ಣೀರು? ಏನಿಲ್ಲ, ಎಷ್ಟು ದಿವಸ ನಮ್ಮ ಅಪ್ಪ ಅಮ್ಮನ ಮರೆಯೋ ಹಾಗೆ ಮಾಡಿದ ಅತ್ತೆ ಮಾವ ಹಳ್ಳಿಗೆ ಹೊರಟೋದ್ರಲ್ಲ ಅಂತ. ಅತ್ತೆ ಹೊರಟೋದ್ರು ಅಂತ ಕಣ್ಣೀರ್ ಹಾಕ್ತಾ ಇದೆಯಲ್ಲಮ್ಮ. ನಿನ್ನ ಸೊಸೆಯಾಗಿ ಪಡೆದ ಆ ಸೀತಮ್ಮನೇ ಪುಣ್ಯವಂತರು ತಾಯಿ. ನಮ್ಮನೇಲೂ ಸೊಸೆ ಅಂತ ಒಂದಿದೆ. ನಾನು ಯಾವತ್ತು ಕಣ್ಮರೆ ಹಾಕ್ತೀನೋ ಅಂತ ಕಾಯ್ತಾ ಇದೆ. ಬರ್ತೀನಿ ತಾಯಿ, ಸಾಯಂಕಾಲ ಬರೋದಕ್ಕೆ ಮಾತ್ರ ಮರಿಬೇಡ. ಒಳಗ್ ಬನ್ನಿ, ಕುಂಕುಮ ಇಟ್ಕೊಂಡು ಹೋಗಿರಂತೆ. ಸರಿ. ನಿನ್ನೆ ರೋಮಿಯೋ ಜೂಲಿಯಟ್ ನಾಟಕದ ಕಡೆ ಭಾಗವನ್ನ ಚರ್ಚಿಸಿದ್ದೆವು. ಈ ದಿನ ಅದನ್ನು ಮುಂದುವರಿಸೋಣ. ಜೂಲಿಯಟ್ಲನ್ನ ಚರ್ಚಿನ ನೆಲಮಾಳಿಗೆಯಲ್ಲಿ ಮಲಗಿಸಿರುತ್ತಾರೆ. ಅಲ್ಲಿಗೆ ದೇಶಭ್ರಷ್ಟನಾದ ರೋಮಿಯೋ ಪ್ರಾಣದ ಮೇಲಿನ ಆಸೆಯನ್ನು ತೊರೆದು ಅವಳ ಮುಖವನ್ನು ಕಡೆ ಬಾರಿ ನೋಡಲು ಬಂದಿರುತ್ತಾನೆ. ಜೂಲಿಯಟ್ಲನ್ನು ಮದುವೆ ಆಗಬೇಕೆಂದಿದ್ದ ಪ್ಯಾರಿಸ್ ಸಹ ಅಲ್ಲಿಗೆ ಬರುತ್ತಾನೆ. ಜೂಲಿಯಟ್ಲ ಸಾವಿಗೆ ರೋಮಿಯೋನೇ ಕಾರಣನೆಂದು ದೂಷಿಸಿದಾಗ ಇಬ್ಬರಿಗೂ ಹೊಡೆದಾಟ ನಡೆದು ಪ್ಯಾರಿಸ್ ಸಾಯುತ್ತಾನೆ. ಸಾಯುವ ಮೊದಲು ಜೂಲಿಯಟ್ಲ ಪಕ್ಕದಲ್ಲೇ ತನ್ನ ಸಮಾಧಿ ಮಾಡಬೇಕೆಂದು ಕೇಳಿಕೊಳ್ಳುತ್ತಾನೆ.
ಆಗ ರೋಮಿಯೋ ಜೂಲಿಯೆಟ್ಲನ್ನು ವರ್ಣಿಸುತ್ತಾ, ಐ ವಿಲ್ ಬರಿ ದೀ ಇನ್ ಎ ಟ್ರಯಂಫೆಂಟ್ ಗ್ರೇವ್. ಎ ಗ್ರೇವ್? ಓ ನೋ, ಎ ಲ್ಯಾಂಟರ್ನ್ ಸ್ಲಾಟರ್ಡ್ ಯು. ಫಾರ್ ಹಿಯರ್ ಲೈಸ್ ಜೂಲಿಯೆಟ್, and her beauty makes this world a feasting presence full of light. ಜೂಲಿಯೆಟ್ಲನ್ನ ಕಣ್ಣಿಗೆ ಹಬ್ಬವನ್ನುಂಟು ಮಾಡುವ ಬೆಳಕಿಗೆ ಹೋಲಿಸುತ್ತಾ ಅವಳಿದ್ದ ಕಡೆ ಕತ್ತಲೆಯೇ ಇಲ್ಲವೆಂಬ ಅರ್ಥ ಬರುವಂತೆ ಹೇಳುತ್ತಾನೆ. ಕಂಡಂದಿನಿಂದ ಗಂಡ ಹೆಂಡರಾಗಿರಬೇಕೆಂಬ ಅವರ ಬಯಕೆ ಕನಸಾಗಿಯೇ ಉಳಿದು ದುರಂತದಲ್ಲಿ ಕೊನೆಗೊಳ್ಳುತ್ತದೆ. ನಿದ್ರೆ ಬರುವ ಔಷಧಿಯನ್ನು ಕುಡಿದು ಸ್ಮೃತಿ ಇಲ್ಲದೆ ಮಲಗಿದ್ದ ಜೂಲಿಯೆಟ್ಳನ್ನು ಕಂಡು ಅವಳು ಸತ್ತು ಹೋಗಿರಬಹುದೆಂದೇ ಭಾವಿಸಿದ ರೋಮಿಯೋ ಮುಂದುವರೆದು ಅವಳನ್ನು ವರ್ಣಿಸುತ್ತಾ, ಓ ಮೈ ಲವ್, ಮೈ ವೈಫ್, ಡೆತ್ that hath sucked the honey of thy breath hath had no power yet upon thy beauty. Thou art not conquered. Beauty's ensign yet is crimson in thy lips and in thy cheeks, and death's pale flag is not advanced there. ನಿನ್ನ ಉಸಿರಿನ ಸವಿಯನುಂಡ ಮೃತ್ಯುವಿಗೆ ನಿನ್ನ ಸೌಂದರ್ಯವನ್ನು ಜಯಿಸಲು ಸಾಧ್ಯವಾಗಲಿಲ್ಲ. ನಿನ್ನ ತುಟಿಯ ಮೇಲೆ ಹಾಗೂ ಕೆನ್ನೆಯ ಮೇಲೆ ಕಂಗೊಳಿಸುತ್ತಿರುವ ಹೊಂಬಣ್ಣವನ್ನು ಅಳಿಸಲು ಸಾಧ್ಯವಾಗಲಿಲ್ಲ. ಮೃತ್ಯುವಿನ ಮಂಕು ಕವಿದ ಪತಾಕೆ ನಿನ್ನ ಸೌಂದರ್ಯದ ಬಳಿಗೂ ಹೋಗಲಾಗಲಿಲ್ಲ ಎನ್ನುತ್ತಾನೆ ರೋಮಿಯೋ. ಅವರಿಬ್ಬರ ಪ್ರೀತಿ ಅಗಾಧವಾದದ್ದು. ರೋಮಿಯೋಗಾಗಿಯೇ ಜೂಲಿಯೆಟ್ ಹುಟ್ಟಿದ್ದು, ಬೆಳೆದಿದ್ದು, ಬದುಕಿದ್ದು. ಮನತನದ ಹಗೆತನ ಮನೆತನದ ಹಗೆತನ ಹೊಂದಿಲ್ಲದೆ ಇದ್ದಿದ್ದರೆ ಅವರಿಬ್ಬರು ಗಂಡ ಹೆಂಡರಾಗಿ ಬದುಕಿ ಬಾಳಿ ಬೆಳಗುತ್ತಿದ್ದರು. ರೋಮಿಯೋನ ಉಸಿರೇ ಜೂಲಿಯೆಟ್, ಅವನ ಜೀವವೇ ಜೂಲಿಯೆಟ್, ಅವನ ಬೆಳಕೇ ಜೂಲಿಯೆಟ್, ಅವನ ಬದುಕೇ ಲಲಿತಾ, ಅವನ ಸರ್ವಸ್ವ ಲಲಿತಾ. ಯಾಕೆ ಯಾಕೆಲ್ಲರೂ ನಗ್ತಾ ಇದ್ದೀರಿ? ಜೂಲಿಯೆಟ್ನ ಬದಲು ಲೈಸಾ ಲೈಸಾ ಅಂದಲ್ಲ ಸರ್. You may all go. My name is Ramchandra Rao. Please take your seat. ಇನ್ನೊಬ್ಬರು ಹೇಳಿದ್ರಂತೆ. ಮಿಸ್ಟರ್ ರಾಮಚಂದ್ರ ರಾವ್, ಈಗೀಗ ನಿಮ್ಮ ಕೆಲಸದಲ್ಲಿ ಸದಾ ಅನ್ಯಮನಸ್ಕರಾಗಿ ಏನೋ ಯೋಚನೆ ಮಾಡ್ತಾ ಇರ್ತೀರಿ ನನ್ನ ಕೇಳಿ ನನ್ನ ಮನಸ್ಸಿಗೆ ತುಂಬಾ ನೋವಾಯ್ತು. ಐ ಆಮ್ ವೆರಿ ಸಾರಿ ಸರ್. ನೋ 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 ನೋ, ನಾನು ನಿಮ್ಮನ್ನು ಆಕ್ಷೇಪಣೆ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಬೇಡಿ. ಈ ಸಮಯದಲ್ಲಿ ನನ್ನಿಂದ ನಿಮ್ಗೆ ಏನಾದ್ರು ಸಹಾಯವಾಗೋದಿದ್ರೆ ಮಾಡೋಣ ಅಂತ ಕರೆಸ್ತೆ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್ ಸರ್. ಐ ವಿಲ್ ಬಿ ಆಲ್ ರೈಟ್. ಯು ಡೋಂಟ್ ವರಿ ಸರ್. ನಿಮ್ಗೆ ಆರೋಗ್ಯ ಸರಿಯಾಗಿಲ್ಲದೆ ಹೋದ್ರೆ 1 ತಿಂಗಳು ರಜೆ ಹಾಕಿ ರೆಸ್ಟ್ ತಗೊಳ್ಳಿ ಮಿಸ್ಟರ್ ರಾಮಚಂದ್ರ ರಾವ್. ರೆಸ್ಟ್ ತಗೊಳ್ಳೋಂಥದ್ದೇನು ಆಗಿಲ್ಲ ಸರ್ ನನಗೆ. ಅದು ಅಲ್ಲದೆ ನನ್ನ ಜೀವನದಲ್ಲಿ ಸಂತೋಷ ತಂದುಕೊಟ್ಟಿರೋದು ಒಂದೇ ಒಂದು, ಈ ಪ್ರಾಧ್ಯಾಪಕ ವೃತ್ತಿ. ನಾನು ಬರ್ತೀನಿ ಸರ್. ಓಕೆ ಮಿಸ್ಟರ್ ರಾಮಚಂದ್ರ ರಾವ್. ಅನಂತರಾಮು ನೀನು? ಹೌದು, ನಾನೇ ನಿನ್ನ ಸಹೋದ್ಯೋಗಿ ಮಿಸ್ಟರ್ MV ಅನಂತರಾಮು MA. ಗೊತ್ತಾಯ್ತೆ? ಈಗ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿದೆ. ಅಂತೂ ಚಿನ್ಕುರ್ಲಿ ಹಾಗೆ ಮಾತನಾಡೋದು ಇನ್ನೂ ಬಿಟ್ಟಿಲ್ಲ ನೀನು. ಅದ್ಯಾರೋ ಸಾಧ್ಯ, ಹುಟ್ಟುಗುಣ ಸುಟ್ರು ಹೋಗಲ್ಲ ಅಂತ ಗಾದೆ ಬೇರೆ ಇದೆ. ಅದ್ ಸರಿ, ಯಾವ ಬಂದೆ ನೀನು? 1 ವಾರ ಆಯ್ತು. ಬೆಳಿಗ್ಗೆ ಡ್ಯೂಟಿಗೆ ಹಾಜರಾದೆ. ರಿಜಿಸ್ಟರ್ ಸಹಿ ಮಾಡುವಾಗ ತಮ್ಮ ಪರಿಚಿತವಾದ ಮುದ್ದಾದ ಅಕ್ಷರಗಳನ್ನು ನೋಡಿದೆ. ಬ್ರಿಲಿಯಂಟ್. ನಾನು ಇಲ್ಲಿದ್ದೀನಿ ಅಂತ ಹೇಗೆ ಗೊತ್ತಾಯ್ತು ನಿನಗೆ? ದಿವ್ಯ ದೃಷ್ಟಿ ಮರಿ. ನಿನ್ ತಲೆ ಅಲ್ಲಯ್ಯ, ಕಾಮನ್ ಸೆನ್ಸ್. ನಾ ಸ್ಕೂಲ್ ಡೇಸ್ ನಲ್ಲಿ ಹೇಳ್ತಾ ಇರ್ಲಿಲ್ವಾ? ಹೌದು. ಅಂತ ಹೇಗೆ? ಯಾವ್ದದು? ರಾಮಾನುಜ ರಾಯಲ್ ಬಾರು, ಸೋಮಿಯಾಜಿ ಸಿನಿಮಾ ಹೌಸ್, ಗುರುಸಿದ್ದ ಗುಡಿ ಒಳಗೆ, ಮಧುಸೂದನ ಮಿಲಿಟರಿ ಹೋಟ್ಲು, ರಾಮಚಂದ್ರ ರೀಡಿಂಗ್ ರೂಮ್ ಅಂತ. ಇನ್ಮೇಲೆ ನಿಮ್ ಭಾಗಕ್ಕೆ ಈ ಲೈಬ್ರರಿ ಪ್ಲಾನ್. ಏಕೆ? ಕೆಲಸ ಟೈಮ್ನಲ್ಲಿ ಕೆಲಸ, ಆಟ ಟೈಮ್ನಲ್ಲಿ ಆಟ. ಈಗ ಆಟ ಟೈಮ್ ನಡಿ. ಒಟ್ಟಿನಲ್ಲಿ ನನ್ನ ಜೊತೆ ಬಂದಿದ್ದು ನನಗೆ ಬಹಳ ಬಹಳ ಸಂತೋಷ. ನನಗೂ ಅಷ್ಟೇ. ಐ ಆಮ್ ವೆರಿ ಹ್ಯಾಪಿ. ನೀನ ಅಲ್ಲ ಗಂಟೆ ಮೆತ್ತು ಮಾತಾಡಿ. ಅಲ್ಲ ಗಂಟೆ 9 ಆಯ್ತು, ಇನ್ನು ಏನ್ ಮಾಡ್ತಿದ್ದಿ? ಮನೆ ಬರ್ದೆ? ಬೀಗ ಹಾಕೋಂತ ಕುಂತೀನಿ. ಮೇಷ್ಟು ದಿನ ಓದಿ ಮುಗಿದಿಲ್ಲ, ನಾನೇನ್ ಮಾಡ್ಲಿ? ಈಟೊತ್ತಾದ್ರೆ ಮಿಕ್ಕಿ ಮಿಕ್ಕಿ ಅಂತ ಏನ್ ಓದ್ತಿದಾರೆ? ಅಲ್ಲ ಇವ್ರಿಗೆ ಗಂಡ್ರು ಮಕ್ಳು ಯಾರು ಇಲ್ವಾ? ಮೆತ್ತು ಮಾತಾಡಿ, ಜೋರಾಗಿ ಮಾತಾಡಿ. ಕೆಲಸದ ಮಣ್ಣಾಗ್ಬಿಟ್ಟಿಯಾ ಮಾರಾಗಿತ್ತಿ? ಈಟೊತ್ತಾದ್ರು ಮನೆಗೆ ಬರ್ದ್ಮ್ಯಾಗೆ ಇಂಥ ಕೆಲಸ ಇದ್ರೇನಾ ಓದ್ರೇನಾ?
ಕೆಲಸ ಹೋದ್ಮೇಲೆ ಹೊಟ್ಟೆ ಮೇಲೆ ತಣ್ಣಿ ಬಟ್ಟೆ ಹಾಕತ್ತೀಯ? ತಣ್ಣೀರ್ ಬಟ್ಟೆ ಹಾಕೊಂಡ್ರೆ ಪರವಾಗಿಲ್ಲ, ನೀನ್ ಈಗ ನಡಿ. ಬತ್ತಿ ನಡಿ. ತಿಮ್ಮಯ್ಯ ಬೀಗ ಹಾಕೋಪ್ಪ. ಬುದ್ಧಿ ಯಾಕೆ ಬುದ್ಧಿ ಹೊಟ್ಬಿಟ್ರಿ? ಇನ್ನೊಂದ್ ಸ್ವಲ್ಪ ಕೂತ್ಕೊಂಡು ಓದಿ ಬುದ್ಧಿ, ಪರವಾಗಿಲ್ಲ. ಲೇಟ್ ಆಯ್ತು, ಬೀಗ ಹಾಕೊಂಡು ಮನೆಗೆ ಹೋಗಿ. ಗೌರಿ 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 ಗೌರಿ, ಯಾಕೆ ಕಳ್ತಾ ಇದ್ದೀಯ? ನಾನು ಯಾಕೆ ಅಳ್ತಾ ಇದ್ದೀನಿ ಅಂತ ನಿಮ್ಗೆ ಅರ್ಥ ಆಗ್ತಿಲ್ವೇನು? ಯಾಕೆ ತಿರ್ಕೊಂಡ್ಬಿಟ್ರಿ? ಯಾಕೆ ಸುಮ್ಮನಾಗ್ಬಿಟ್ರಿ? ಈ ಚಿಕ್ಕ ಪ್ರಶ್ನೆಗೆ ಉತ್ತರ ಪಡೆಯಷ್ಟು ಹಕ್ಕು ನನಗಿಲ್ವೇನು? ಹಕ್ಕಿಲ್ಲ ಅಂತ ಹೇಳಿದವ್ರು ಯಾರು? ಈ ಮನೆ ಯಜಮಾನಿ ನೀನೇ ತಾನೆ. ಯಾರಿಗೆ ಬೇಕು ಯಜಮಾನ್ತಿ ಪಟ್ಟ? ನಾನು ಈ ಮನೆ ಒಡತಿ ಆಗ್ಬೇಕು ಅಂತಾಗ್ಲಿ, ನಿಮ್ ರಾಣಿ ಆಗ್ಬೇಕಂತಾಗ್ಲಿ ಆಸೆ ಪಡ್ತಾ ಇಲ್ಲ. ಎಲ್ಲಾಗೆ ನಾನು ಒಬ್ಳು ಮನುಷ್ಯನು ಅಂತ ತಿಳ್ಕೊಂಡು ನಿಮ್ಗೆ ನಡೆಸ್ಕೊಂಡ್ರೆ ಸಾಕು. ಎಷ್ಟವ್ರನ್ನು ನನ್ನವ್ರನ್ನ ಬಿಟ್ಟು ಇಲ್ಲಿ ಹಿಂದೆನೆ ಬಂದಿದ್ದೀನಿ. ನೀವಲ್ದೆ ನನಗೆ ಯಾರು ದಿಕ್ಕು? ಕೈ ಹಿಡಿದು ನೀವೇ ನನ್ನ ಆದರ್ಸ್ತೆ ಹೋದ್ರೆ ಇನ್ನು ಯಾರು ಆದರ್ಸ್ತಾರೆ? ಇವತ್ತು ಯಾಕೆ ಹೀಗೆಲ್ಲ ಮಾತನಾಡ್ತಿದ್ದೀಯ ಗೌರಿ? ನಿನ್ಗೇನ್ ಕೊರತೆಯಾಗಿದೆ ಈ ಮನೆಯಲ್ಲಿ? ನಾನೇನಾದ್ರೂ ನಿನ್ ಮನ್ಸಿಗೆ ನೋವಾಗೋ ಹಾಗೆ ಮಾತಾಡಿದ್ದೇನೇನು? ನೀವು ಬಾಯಿ ಬಿಟ್ಟು ಮಾತಾಡಿದ್ರೆ ತಾನೇ ನನಗದು ಗೊತ್ತಾಗೋದು. ಹೀಗ್ ಮೂಗಾಗಿಟ್ಕೊಂಡು ನಾನು ಯಾಕೆ ಚಿತ್ರವದ್ರೆ ಮಾಡ್ತೀರಾ? ನಿಮ್ ಮನಸ್ಸಿಗೆ ಬಂದ ಹಾಗೆ ನಾನು ಬೈದ್ ಬಿಡಿ. ನಿಮ್ ಧ್ವನಿ ಹೇಗಿದೆ ಅಂತಾದ್ರೂ ನಾನು ತಿಳ್ಕೊಳ್ತೀನಿ. ಮಾತಾಡಿ, ಬಾಯಿ ಬಿಟ್ಟು ಎರಡು ಮಾತಾಡಿ. ಯಾಕೆ ಹೀಗೆ ಮೌನವಾಗಿದ್ದೀರಾ ಅಂತಾದ್ರೂ ಹೇಳ್ಬಿಡಿ. ಹೇಳಿದ್ರೆ ಪ್ಲೀಸ್ ಹೇಳಿದ್ರೆ. ಏನ್ ಹೇಳ್ಲಿ ನಾನು? ಏನು ಮಾತಾಡ್ಲಿ ನಾನು? ಹೌದು, ನೀವು ಹಾಗೆ ಕೇಳ್ಬೇಕಾದ್ರೆ ಮನೆಗ್ ಬಂದು ಹೋಗೋರ ಹತ್ರ ಎಲ್ಲ ಮಾತಾಡ್ತೀರಾ, ಸ್ನೇಹಿತರ ಹತ್ರ ಎಲ್ಲ ಮಾತಾಡ್ತೀರಾ, ಬೆಳಗಿನಿಂದ ಸಾಯಂಕಾಲದವರೆಗೂ ನಿಮ್ ವಿದ್ಯಾರ್ಥಿಗಳ ಹತ್ರ ಮಾತಾಡ್ತೀರಾ. ಈ ನತ್ತ ದೃಷ್ಟಿ ಹತ್ರ ಎರಡು ಮಾತಾಡ್ಬೇಕು ಅಂತ ನಿಮ್ಗೆ ಅನ್ಸೋದಿಲ್ವೇನು? ಮಾತಾಡ್ದೆ ನನ್ ಧ್ವನಿನೇ ನಂಗೆ ಮರ್ತೋಗ್ಬಿಟ್ಟಿದ್ದೀರಿ. ಒಂದ್ ದಿವ್ಸ ನಾನು ಮೂಗಿಯಾಗಿ ಹೋಗ್ತೀನಿ. ನಾನು ಮೂಗಿಯಾಗಿ ಹೋಗ್ತೀನಿ. ನಿನ್ನ ಸ್ಥಿತಿ ನೋಡಿದ್ರೆ ನಿಜವಾಗಿಯೂ ನನಗೆ ಸಂಕಟ ಆಗುತ್ತೆ. ಆದ್ರೆ ಏನ್ ಮಾಡ್ಲಿ ನಾನು? ಏನಂದ್ರಿ? ನನ್ನ ಸ್ಥಿತಿ ನೋಡಿ ನಿಮ್ಗೆ ಸಂಕಟನೆ? ಬಿಡಿ, ಇನ್ನೊಂದ್ಸಲ ಆ ಮಾತು ಅನ್ಬೇಡಿ. ಯಾವ ಕಾರಣಕ್ಕೆ ಆಗ್ಲಿ ನನ್ನ ಬಗ್ಗೆ ನೀವು ಮರೆತು ತೋರಿಸ್ಬೇಕಾಗಿಲ್ಲ. ಬೇಕಾಗಿರೋದು ನಿಮ್ ದಯೆ, ನಿಮ್ ಕರುಣೆ, ನಿಮ್ ಅನುಕಂಪ ಅಲ್ಲ ಅಂದ್ರೆ ನಿಮ್ ಪ್ರೀತಿ, ನಿಮ್ ಪ್ರೇಮ, ನಿಮ್ ವಿಶ್ವಾಸ. ಇವತ್ತು ಯಾಕೋ ನನಗೆ ಆರೋಗ್ಯ ಸರಿ ಇಲ್ಲ ಅಂತ ಕಾಣುತ್ತೆ. ಮೈಸೂರಿಗೆ ಹೋಗಿ 4 ದಿವಸ ನಿಮ್ಮ ತಂದೆ ತಾಯಿಗಳ ಹತ್ರ ನೆಮ್ಮದಿಯಾಗಿರು. ನಿಮಗೆ ಬೇಕಾದ ಸೌಕರ್ಯ ಎಲ್ಲ ನಾನು ಅಲ್ಲೇ ಮಾಡ್ಕೊಡ್ತೀನಿ. ಮೆತ್ತಿಗೆ ನನ್ನ ತವರು ಮನೆಗೆ ಸಾಕು ಹಾಕಿ ತಾಳಿ ಕಟ್ಟಿದ ತಪ್ಪಿಗೆ ಜೀವನಾಂಶ ಕೊಡ್ಬೇಕಂತೀರಾ? ಯಾಕೆಲ್ಲದಕ್ಕೂ ಅಪಾರ್ಥ ಮಾಡ್ಕೋತಾ ಇದ್ದೀವಿ? ಜೀವನಾಂಶ ಕೊಡ್ತೀನಿ ಅಂತ ಹೇಳಲಿಲ್ಲ ನಾನು. ಅಲ್ಲಿ ಹೋಗಿದ್ರೆ ನಿನ್ನ ಮನಸ್ಸಿಗೆ ಸ್ವಲ್ಪ ಶಾಂತಿ ಸಿಕ್ಬಹುದು, ವಿಶ್ರಾಂತಿ ಸಿಕ್ಬಹುದು ಅಂತ. ನನಗೆ ವಿಶ್ರಾಂತಿನ ಬೇಡ, ಏನು ಬೇಡ. ನಾನು ಎಲ್ಲೂ ಹೋಗಲ್ಲ. ಇದು ನನ್ನ ಮನೆ, ನೀವು ನನ್ನವರು, ನನಗೆ ತಾಳಿ ಕಟ್ಟೋರು. ನಿಮ್ಮ ಒಳ್ಳೇದು ಕೆಟ್ಟದ್ದು ಎಲ್ಲ ನನಗೆ ಸೇರಿದ್ದು. ನಿಮ್ ಪ್ರೀತಿ, ನಿಮ್ ಪ್ರೇಮ, ನಿಮ್ ವಿಶ್ವಾಸ, ನಿಮ್ ಹೃದಯ ಎಲ್ಲ ನಂದು. ನ್ಯಾಯವಾಗಿ ನನಗೆ ತಲುಪಿಸಬೇಕಾದ ವಸ್ತುಗಳನ್ನ ನನ್ನ ವಶಕ್ಕೊಪ್ಪೆ. ದೂರ ಹೋಗು ಅಂತೀರಾ, ದೂರ ಹೋಗು ಅಂತ. ನಾನು ಹೋಗಲ್ಲ, ಖಂಡಿತವಾಗ ಹೋಗಲ್ಲ. ನೀವು ಸಾಯ್ದು ಹೋಗಲ್ಲ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಚೆನ್ನಾಗಿ ಅಜ್ಜಿ ಬಗ್ಗಿ ನಡಿಬೇಕಾದ ನಾನೇ ಇಷ್ಟೊಂದು ಕೂಗಾಡ್ತಿರುವಾಗ ಕನ್ಸಾಗಿರೋ ನಿಮ್ಗೆ ನನ್ನ ಮಾತು ಬೈಬೇಕಂತ ಅನ್ಸಲ್ವೇನೋ? ನಿಮ್ದು ಅಮ್ಮಯ್ಯ ಅಂದ್ರೆ ನಿಮ್ದು ಅಮ್ಮಯ್ಯ ಒಂದೇ ಒಂದ್ಸಲ ನನ್ನಲ್ಲಿ ಕೋಪಿಸ್ಕೊಂಡಿದ್ರೆ, ಒಂದೇ ಒಂದ್ಸಲ ಹೆಂಡತಿಯನ್ನು ಸಲಿಗೆಯಿಂದ ನನ್ನ ಹೀನಾಮಾನವಾಗಿ ಬೈರಿದ್ರೆ ಈ ಕೈಯಿಂದ ಲಲಿತಾ, ಯಾಕೆ ನನ್ನ ಮನಸ್ಸಿನಿಂದ ಮರೆಯಾಗದೆ ಚಿತ್ರಹಿಂಸೆ ಮಾಡ್ತಾ ಇದ್ದೀಯ? ಯಾಕೆ ನನ್ನನ್ನು ಅಣುವಾಗಿ ಕೊಳ್ತಾ ಇದ್ದೀಯ ಲಲಿತಾ? ಯಾಕೆ ನನ್ನನ್ನು ಅಣುವಾಗಿ ಕೊಳ್ತಾ ಇದ್ದೀಯ? ಏನು ಅಂದ್ರೆ ಇಷ್ಟೊತ್ತಿಗೆ ನಮ್ ರಾಮು ಗೌರಿ ಒಬ್ರಿಗೊಬ್ರು ಹೊಂದ್ಕೊಂಡು ಅನ್ಯವಾಗಿ ಇರಬಹುದಲ್ವೇ? ಪುಟ್ಟ ಸಂಸಾರ ದೇವ್ರ ಕಣ್ಬಿಟ್ಟು ನೋಡಿ
ವಂಶದ ಬಳ್ಳಿಲೊಂದು ಹೂವು ಬಿಟ್ರೆ ಏನಂದ್ರೆ ಮೊಮ್ಮಗನ್ ಎತ್ಕೋಬೇಕು ಅನ್ನೋ ಆಸೆ ನಿಮ್ಗಿಲ್ವೇ ಅಂದ್ರೆ ಇದೆಯೇ ಮನುಷ್ಯನ ಆಸೆಗೆ ಮೊದ್ಲೇ ಕೊನೆಯೇ ಆಕಾಶದ ತನಕ ಬೆಳೀತಾ ಹೋಗ್ತಾನೆ ಇರುತ್ತೆ. ಅದನ್ನೆಲ್ಲ ಅವನಿಗೆ ಪುರುಸತ್ತಿರ್ಬೇಕಲ್ಲ. ನನ್ಗೆ ಯಾಕೋ ಗೌರಿನ್ ನೋಡ್ಬೇಕು ಅಂತ ಅನಿಸ್ತಾ ಇದೆ. ನೋಡೋದಾಯ್ತು, ನೀನ್ ಸೊಸೆನ ಅಮೆರಿಕಾದಲ್ಲಿ ಇದ್ದಾಳೆ, ಕಾಫಿ ಕುಡಿದು ಬಸ್ ಹತ್ತು ಅಂತಂದ್ರೆ ಹುಡುಗತ್ತಿ ಮನೇಲಿ ಇರ್ಬೋದು. ಹಾಗಾದ್ರೆ ನಾಳೆ ಬೆಳಿಗ್ಗೆ ಹೋಗಿ ನೋಡ್ಬಿಟ್ಟು ಬರೋಣ. ಇದೇ ಬೇಡ ಅನ್ನೋದು. ಆತರ ಪಟ್ಟು ಯಾವ ಕೆಲಸ ಮಾಡ್ಬಾರ್ದು ಕಣೆ. ಅವರಿಬ್ಬರನ್ನೇ ಅಲ್ಲಿ ಬಿಟ್ಟು ನಾವಿಲ್ಲಿ ಬಂದಿರೋದು ಯಾತಕ್ಕೆ? ಅವರಿಂದ ಕಾಡುವ ಬರೋವರೆಗೂ ನಾವು ಹೋಗೋದೇ ಬೇಡ. ಸರಿ ಸರಿ, ಸುಂಕದವ್ರ ಹತ್ರ ಬಂದು ಸುಖ ದುಃಖ ಹೇಳ್ಕೊಂಡಲ್ಲ, ನನಗ್ ಬುದ್ಧಿ ಇಲ್ಲ. ತಗೊಳ್ಳಿ. ಲತಾ, ಏನಮ್ಮ ಇದೆಲ್ಲ? ಇವತ್ತಾದ್ರೂ ಮನೇಲಿದ್ದು ರಾಯರ್ ಪೂಜೆ ಮಾಡಿ ಪುಣ್ಯ ಕಟ್ಕೋಬಾರ್ದೇನಮ್ಮ? ಅಯ್ಯೋ, ಇವತ್ತೇ ನನ್ ಟೆನ್ನಿಸ್ ಫೈನಲ್ಸು. ಇವತ್ತು ಹೋಗದೆ ಇದ್ರೆ ನನ್ ಕಪ್ ಗೆಲ್ಬೇಕು ಅನ್ನೋ ಆಸೆ ಎಲ್ಲ ಮಣ್ಪಾಲ ಹೋಗುತ್ತೆ. ನಾನು ಹೋಗಿ 4 ಜನ ಮುತ್ತೈದೆಯರನ್ನು ಕರೆದು ಬರ್ತೀನಿ. ಅಲ್ಲಿವರೆಗೂ ನೀನ್ ಮನೇಲಿದ್ದು ಸ್ವಲ್ಪ ಕೆಲಸ ನೋಡ್ಕೊಳ್ಳ. ಓಹೋ, ನಂಗೆ ಈಗಲೇ ಲೇಟ್ ಆಗಿದೆ. ನೀವು ನಂಗೆ ಸುಮ್ಮನೆ ತೊಂದರೆ ಕೊಡ್ಬೇಡಿ ಅತ್ತೆ. ಬರ್ತೀನಿ. ಓಂ ನಾರಾಯಣಾಯ ನಮಃ, ಓಂ ಮಾಧವಾಯ ನಮಃ, ಓಂ ಗೋವಿಂದಾಯ ನಮಃ, ಓಂ ವಿಷ್ಣವೇ ನಮಃ, ಓಂ ಮಧುಸೂದನಾಯ ನಮಃ. ಬನ್ನಿ ಬನ್ನಿ ತ್ರಿವಿಕ್ರಮಾಯ ನಮಃ. ಬನ್ನಿಮ್ಮ, ಕೂತ್ಕೊಳ್ಳಿ. ಬನ್ನಿ ನಾಗಮ್ಮನವರೇ. ಎಲ್ಲಿ ಬಾಗಿರ ತಮ್ಮನವರೇ? ನಿಮ್ ಸೊಸೆ ಕಾಣಿಸ್ತಾನೆ ಇಲ್ವಲ್ಲ? ನಿಮ್ಮ ಹತ್ರ ಏನ್ ಮುಚ್ಚು ಮರೆ. ಅವಳು ಆ ಹಾಳಾದ ಕ್ಲಬ್ಬಿಗೆ ಹೋಗಿದ್ದಾಳೆ. ಹೋಗ್ಲಿ, ಇವತ್ತೊಂದ್ ದಿವಸ ಮನೇಲಿ ಇರ್ಬಾರ್ದೆ? ಎಲ್ಲಾದ್ರೂ ಉಂಟೆ? ಒಂದ್ ದಿವಸ ಟೆನ್ನಿಸ್ ಆಡದೆ ಇದ್ರೆ ಬಳ್ಳಿ ಆಗಿರೋ ನಡುಗಿ ಲತಾ ಅನ್ನೋ ಹೆಸರಿಗೆ ಕಳಂಕ ಬಂದ್ಬಿಡುತ್ತೆ ನೋಡಿ. ಏನತ್ತೆ, ಎಲ್ರನ್ನೂ ಪೂಜೆ ಕರ್ಸಿದಿರೋ ಇಲ್ಲ ನನ್ ಗುಣಗಾನ ಮಾಡೋದಕ್ಕೆ ಕರ್ಸಿದಿರೋ? ಅದನ್ನ ಆಮೇಲೆ ಹೇಳ್ತೀನಿ. ಮೊದ್ಲು ಹೋಗಿ ಲಕ್ಷಣವಾಗಿ ಸೀರೆ ಉಟ್ಕೊಂಡು ಹಣೆ ತುಂಬಾ ಕುಂಕುಮ ಇಟ್ಕೊಂಡು ಬಾ ಅಮ್ಮ. ಕರ್ಮ ಕರ್ಮ. ಬಾ ಗೌರಿ, ಕೂತ್ಕೋ. ಇವರು ಗೌರಿ ಅಂತ ನಮ್ ಸೀತಮ್ಮನ ಸೊಸೆ. ಈಗಿನ ಕಾಲದ ಹುಡುಗಿಯರು ಇವಳನ್ನ ನೋಡಿ ಪಾಠ ಕಲ್ತ್ಕೋಬೇಕು. ಏನ್ ವಿನಯ, ಏನ್ ನಡತೆ. ಒಂದು ದಿನ ಗಟ್ಟಿಯಾಗಿ ಮಾತಾಡಿದ್ರೆ ನಾನ್ ಕಾಣೆ. ಇವ್ರ ಸಂಸಾರ ನೋಡಿದ್ರಂತೂ ಅದೆಷ್ಟು ಸಂತೋಷವಾಗುತ್ತೆ ಅಂತೀರಾ? ಗಂಡ ಹೆಂಡತಿ ಇಬ್ರು ತುಂಬಾ ಅನ್ಯೋನ್ಯವಾಗಿದ್ದಾರೆ. ಅವ್ರ ಮುಖದ ಮೇಲಿರೋ ಸೌಮ್ಯ ಕಳೆ ನೋಡಿದ್ರೆ ಹೇಳುತ್ತೆ ಅವ್ರು ಎಷ್ಟು ಒಳ್ಳೆಯವರು. ಹೌದಮ್ಮ, ಬನ್ನಿ ಕೂತ್ಕೊಳ್ಳಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಇನ್ನೇನ್ ಲತಾ ಬಂದ್ಲಲ್ಲ, ಮಂಗಳಾರತಿ ಮಾಡ್ಲೇಬಾಗಿರ್ತಿ. ಯಾರಾದ್ರೂ ಒಂದು ಹಾಡು ಹೇಳಿದ್ಮೇಲೆ ಮಂಗಳಾರತಿ ಮಾಡಿ. ಲತಾ, ನೀನ್ ಹಾಡಮ್ಮ. ಅಯ್ಯೋ, ನಂಗೆ ಬರೋದೆಲ್ಲ ಬರೀ ಸಿನಿಮಾ ಹಾಡುಗಳೇ. ಗೌರಮ್ಮ, ನೀವ್ ಹಾಡಿಯಮ್ಮ. ಹೌದು ಗೌರಮ್ಮ, ನೀನ್ ಹಾಡಮ್ಮ. ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೇ ಮುಕುಂದನೇ. ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೇ ಮುಕುಂದನೇ. ಬಿಟ್ಟೆ. ಓ, ಕ್ಲಬ್ಬಿ ಟೈಮ್ ಆಯ್ತು. ನಾ ಡ್ರೆಸ್ ಮಾಡ್ಕೊಂಡ್ ಬರೋದ್ರಲ್ಲಿ ನೀನ್ ಕಾಫಿ ರೆಡಿ ಮಾಡ್ಬೇಕು. ಅನಂತು, ಅನಂತು, ಬರ್ತಾ ಗೌರಿ, ಇದುವರೆಗೂ ನನ್ನನ್ನು ಹಿಡಿದಿದ್ದ ಭ್ರಮೆ ಇವತ್ತು ಇವತ್ತಿಂದ ನಾನು ನಿನ್ನನ್ನು ಗೌರಿ ಶುದ್ಧವಾದ ಹೃದಯದಿಂದ ತೆರೆದ ಬಾಹುಗಳಿಂದ ನಿನ್ನನ್ನು ಬಂಧಿಸ್ತೇನೆ ಗೌರಿ. ಗೌರಿ ಗೌರಿ, ನಾನು ನಿನ್ನವರು ಗೌರಿ.
ಹೋಗಿದ್ದಾರೆ ಬುದ್ಧಿ? ದೇವಸ್ಥಾನಕ್ಕೆ ಹೋದ್ಲೆ. ದೇವರೇ, ನಾನು ಇಷ್ಟು ದಿವಸ ತಪಸ್ಸನ್ನ ನಿಷ್ಫಲ ಮಾಡ್ಬಿಟ್ಟೆ. ಇನ್ನು ನಾನು ಯಾಕೆ ಜೀವ ಸಹಿತ ಇಡಬೇಕು? ಯಾಕೆ ಜೀವ ಸಹಿತ ಇಡಬೇಕು? Sister, take her to the ward. Doctor, We had done our best. ಪ್ರಾಣಿಕೇನೋ ಅಪಾಯ ಇಲ್ಲ ತಾನೆ? ಅವಳು ಬದುಕ್ತಾಳೆ ಅನ್ನೋ ಭರವಸೆ ಇದ್ರೆ ಸಾಕು ಡಾಕ್ಟರ್. ಅವಳು ಹಾಗೆ ಇರ್ಲಿ, ದೇಹದಲ್ಲಿ ಏನೇ ಊನಾಗಿರ್ಲಿ, ಬಹಳ ಜೋಪಾನವಾಗಿ ಕಾಪಾಡ್ಕೊತೀನಿ ನಾನು ಅವಳನ್ನ. Don't be anxious. ಹಾಗಲ್ಲ ಡಾಕ್ಟರ್, ಅವಳು ನನ್ನ ಮದುವೆಯಾಗಿ ಮನೆಗೆ ಬಂದಾಗಿನಿಂದಲೂ ಅವ್ರ ತಂದೆ ತಾಯಿಗಳ ಮುಖ ಸಹ ನೋಡಿಲ್ಲ. ಹುಷಾರಾದ ತಕ್ಷಣ ಮೈಸೂರು ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. Have trust in God. She is coming out. ದೇವ್ರೆ, ಜೀವನದಲ್ಲಿ ನಾನು ಒಂದು ಸಲ ಕಟ್ಟದ ಆಶಾ ಗೋಪುರ ಕನಸು ಮಾಡಿ ಸಾಕಷ್ಟು ನೋವು ಅನುಭವಿಸೋ ಹಾಗೆ ಮಾಡಿಬಿಟ್ಟೆ. ಈ ಒಂದು ಆಸೆನೂ ಹಾಗೆ ಮಾಡ್ಬಿಡ್ಬೇಡ ಅಪ್ಪ. ಈ ಎರಡು ಕನಸಿನಿಂದ ಆಗುವ ಆಘಾತನ ತಡ್ಕೊಳ್ಳುವಷ್ಟು ಶಕ್ತಿ ನನ್ನಲ್ಲಿಲ್ಲ. ಗೌರಿ, ಹೌದು ಗೌರಿ, ನಾನೇ. ನನ್ನಿಂದ ನಿನ್ ಮನಸ್ಸು ತುಂಬಾ ನೋವಾಗಿದೆ ಅಂತ ನನಗೆ ಗೊತ್ತು ಗೌರಿ. ತಪ್ಪು ಮಾಡಿದ ಅಪರಾಧಿಯಾಗಿ ನಿನ್ನ ಮುಂದೆ ಕೈ ಜೋಡಿಸಿ ಕೇಳ್ಕೊತಾ ಇದ್ದೀನಿ. ನನಗೇನು ಶಿಕ್ಷೆ ಬೇಕಾದ್ರೂ ಕೊಡು, ಆದ್ರೆ ಒಂಟಿಯಾಗಿ ನನ್ ಬಿಟ್ಟು ಹೊತ್ತು ಹೋಗ್ಬಿಡ್ಬೇಡ ಗೌರಿ. ಹೌದು ಗೌರಿ. ಕೊನೆಗೂ ನಿಮ್ ಬಾಯಿಂದ ಈ ಮಾತು ಕೇಳ್ತಾ ಇದ್ದೀನಲ್ಲ ನಾನು. ನನ್ನಷ್ಟು ಸುಖಿ ಈ ಪ್ರಪಂಚದಲ್ಲಿ ಬೇರೆ ಯಾರು ಇಲ್ಲ. ಈ ಕ್ಷಣ ನಾನು ನಿಮ್ ಕಣ್ಣು ಮುಂದೆ ಕ್ಷಣ ಸತ್ರು ಪರವಾಗಿಲ್ಲ. ಹಾಗನ್ಬಿಡ ಗೌರಿ, ಹಾಗನ್ಬಿಡ ಗೌರಿ. ಗೌರಿ, ನೀನು ಹೋಗ್ಬಿಟ್ರೆ ಆಮೇಲೆ ನಾನು ಬದುಕಿದ್ರು ಒಂದೇ ಸತ್ತು. ನಾನು ನಿನ್ನ ಸಾಯೋದಕ್ಕೆ ಬಿಡೋದಿಲ್ಲ. ನಾನು ನಿನ್ನ ಸಾಯೋದಕ್ಕೆ ಬಿಡೋದಿಲ್ಲ ಚಿನ್ನ. ನಾನು ನಿನ್ನ ಸಾಯೋದಕ್ಕೆ ಬಿಡೋದಿಲ್ಲ ಚಿನ್ನ. ಗೌರಿ, ಗೌರಿ.
ಎಂಬುದು ಮುರಿದಿನ ಬಾಳು ಎಂಬುದು ಮುರಿದಿನ ಬಾಳು ಎಂಬುದು ಮುರಿದಿನ ಮತ್ತೆ ಬಾರದು ಇಂಥ ಕ್ಷಣ ಒಳ್ಳೆ ವಯಸ್ಸು ಒಳ್ಳೆ ಸೊಗಸು ಸುಖ ಅನುಭವಿಸು ಬಾ 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 ಬಾಳು ಎಂಬುದು ಮುರಿದಿನ ಬಾಳು ಎಂಬುದು ಮುರಿದಿನ ಬಾಳು ಎಂಬುದು ಮುರಿದಿನ ಬಾಳು ಎಂಬುದು ಮುರಿದಿನ ಮನಕ್ಕೆ ತರುವುದು ಬಲುಹಿತ 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 ಬಾಳು ಎಂಬುದು ಮುರಿದಿನ ಬಾಳು ಎಂಬುದು ಮುರಿದಿನ ಮತ್ತೆ ಬಾರದು ಇಂಥ ಕ್ಷಣ ಒಳ್ಳೆ ವಯಸ್ಸು ಒಳ್ಳೆ ಸೊಗಸು ಸುಖ ಅನುಭವಿಸು ಬಾ 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 ಬಾಳು ಎಂಬುದು ಮುರಿದಿನ ಹೋದರೆ ಹೋಗು ನನಗೇನು ಹೋದರೆ ಹೋಗು ನನಗೇನು ಕೋಪದೆ ತಾಪದೆ ಫಲವೇನು ಬಲ್ಲೆ ನಿನ್ನ ಈ ವೇಷ ಏಕೆ ನನ್ನಲ್ಲಿ ಈ ರೋಷ ಓ ಲೀಲಾವತಿ ಓ ಮೈನಾವತಿ ಓ ಯಾರೋವತಿ ಕಳ್ಳರಂತೆ ಕಾಕರಂತೆ ಇಳಿ ನೀನು ಒಂಟಿಯಾದ ಹೆಣ್ಣು ಬಂಗಾರದಂಥ ಹಣ್ಣು ಒಂಟಿಯಾದ ಹೆಣ್ಣು ಬಂಗಾರದಂಥ ಹಣ್ಣು ಇಲ್ಲಿ ನಿನ್ನ ಗತಿಯು ಏನು ನನ್ನನ್ನು ಕಾಡಿ ಫಲವಿಲ್ಲ ಹೆದರುವ ಹಣ್ಣು ನಾನಲ್ಲ ಬಲ್ಲೆ ನಿನ್ನ ತುಂಟಾಟ ಏಕೆ ನನ್ನಲ್ಲಿ ತುಂಟಾಟ ಓ ರಾಜ್ಕುಮಾರ್ ಓ ಕಿಶೋರ್ ಕುಮಾರ್ ಓ ಯಾರ ಕುಮಾರ್
ಹೋದರೆ ಹೋಗು ನನಗೇನು. ನೀ ಬೀರಿದ ಕಲ್ಲು ಕೂಡ ಹೂವ ಮಾಲೆ ಆಯಿತಂತೆ. ನೀ ಬೈದರೆ ಬಿಸಿ ಮಾತು ಜೇನ ಸವಿಯ ಹೊಂದಿತಂತೆ. ಬಂಡತನ ಸಾಕು ಇನ್ನೆಷ್ಟು ಹೇಳಬೇಕು, ಬಂಡತನ ಸಾಕು ಇನ್ನೆಷ್ಟು ಹೇಳಬೇಕು, ನಿನ್ನ ದಾರಿ ನೋಡಿಕೊಂಡು ಹೋಗು. ಹೋದರೆ ಹೋಗು ನನಗೇನು, ಈ ಕೋಪದೆ ತಾಪದೆ ಫಲವೇನು. ಬಲ್ಲೆ ನಿನ್ನ ತುಂಟಾಟ, ಏಕೆ ನನ್ನಲ್ಲಿ ತುಂಟಾಟ? ಓ ರಾಜ್ಕುಮಾರ್, ಓ ಲೀಲಾವತಿ, ಹೇ, ಓ ಯಾರೋ ಕುಮಾರ್. ಓ ಯಾರೋ ವತಿ. ಗಂಡು ಎಂದರೆ ಗಂಡು, ಭೂಪತಿ ಗಂಡು, ಪಂಕಾಪುರದ ಬೆಂಕಿ ಚೆಂಡು, ಬಹದ್ದೂರು ಗಂಡು, ಬಹದ್ದೂರು ಗಂಡು. ಗಂಡು ಎಂದರೆ ಗಂಡು, ಭೂಪತಿ ಗಂಡು, ಪಂಕಾಪುರದ ಬೆಂಕಿ ಚೆಂಡು, ಬಹದ್ದೂರು ಗಂಡು, ಬಹದ್ದೂರು ಗಂಡು. ಗೆಳೆಯರ ಪಾಲಿಗೆ ಆಟದ ಚೆಂಡು, ಪ್ರೇಮದಿ ಬೆರೆತರೆ ಹೂವಿನ ಚೆಂಡು. ಗೆಳೆಯರ ಪಾಲಿಗೆ ಆಟದ ಚೆಂಡು, ಪ್ರೇಮದಿ ಬೆರೆತರೆ ಹೂವಿನ ಚೆಂಡು. ವೈರಿಯ ಆಟಕ್ಕೆ ದುರುಳರ ಕೂಟಕ್ಕೆ ರೋಷದಿ ಎರಗುವ ಫಿರಂಗಿ ಗುಂಡು, ಫಿರಂಗಿ ಗುಂಡು. ಗಂಡು ಎಂದರೆ ಗಂಡು, ಭೂಪತಿ ಗಂಡು, ಪಂಕಾಪುರದ ಬೆಂಕಿ ಚೆಂಡು, ಬಹದ್ದೂರು ಗಂಡು, ಬಹದ್ದೂರು ಗಂಡು. ಸಜ್ಜಕೆ ಎಂದು ತಲೆಬಾಗಿಸುವ, ಧರ್ಮವೇ ತನ್ನ ಉಸಿರೆಂದೆನುವ. ಸಜ್ಜಕೆ ಎಂದು ತಲೆಬಾಗಿಸುವ, ಧರ್ಮವೇ ತನ್ನ ಉಸಿರೆಂದೆನುವ. ದ್ರೋಹಿಗಳೆದೆಯ ನಡುಗಿಸಿ ನಗುವ, ಅನ್ಯಾಯವನ್ನು ಮೆಟ್ಟಿ ಮೆರೆಯುವ, ಮೆಟ್ಟಿ ಮೆರೆಯುವ. ಗಂಡು ಎಂದರೆ ಗಂಡು, ಭೂಪತಿ ಗಂಡು, ಪಂಕಾಪುರದ ಬೆಂಕಿ ಚೆಂಡು, ಬಹದ್ದೂರು ಗಂಡು, ಬಹದ್ದೂರು ಗಂಡು. ಬಡವರಿಗೆಂದು ನೆರಳಾಗಿರುವ, ಸವಿ ಮಾತಲಿ ಸಿಹಿ ಜೇನಾಗಿರುವ. ಬಡವರಿಗೆಂದು ನೆರಳಾಗಿರುವ, ಸವಿ ಮಾತಲಿ ಸಿಹಿ ಜೇನಾಗಿರುವ. ಬಡವರ ರಕುತವ ಹೀರುವ, ಕಾಡುವ, ಸಿರಿವಂತರಿಗೆ ಸಿಡಿಲಾಗಿರುವ, ಸಿಡಿಲಾಗಿರುವ.
ಎಂದರೆ ಗಂಡು ಭೂಪತಿ ಗಂಡು ಅಂಕಾಪುರದ ಬೆಂಕಿ ಚೆಂಡು ಮಹತ್ತೂರು ಗಂಡು